ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮಲ್ಲಿ ತುಂಬ ಜನ ಟ್ರೈನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರು ಇರ್ತಾರೆ. ನೀವು ಬೆಂಗಳೂರಿಂದ ಮೈಸೂರು ಇರ್ಬೋದು, ಮೈಸೂರಿಂದ ತುಮಕೂರು ಇರ್ಬೋದು, ತುಮಕೂರಿಂದ ಬಳ್ಳಾರಿ ಇರ್ಬೋದು, ಬಳ್ಳಾರಿಯಿಂದ ಬೆಂಗಳೂರು ಇರ್ಬೋದು. ಎಲ್ಲರಿಗೂ ಕೂಡ ಒಂದು ಸಮಸ್ಯೆ ಕಾಡುತ್ತೆ, ಒಂದು ಸಮಸ್ಯೆ ಕಾಡಿರುತ್ತೆ ಅಲ್ಲಿ ಟ್ರೈನಲ್ಲಿ. ಅದೇನೆಂದರೆ ಮಾರಾಟ ಮಾಡುವವರ ಕಾಟ. ಅಲ್ಲಿ ತಿಂಡಿ ಮಾರಾಟ ಮಾಡ್ತಾರೆ, ನೀರು ಮಾರಾಟ ಮಾಡ್ತಾರೆ, ಕಾಫಿ ಮಾರಾಟ ಮಾಡ್ತಾರೆ, ಎಲ್ಲವನ್ನೂ ಮಾರಾಟ ಮಾಡ್ತಾರೆ. ಹಾಗಾಗಿ ಅವರು ಬಂದು ಮಾರಾಟ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಅದರ ಬದಲಾಗಿ ಅವರು 1 ಗಂಟೆ ಒಳಗೆ 10 ಸಲ ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ. 10 ಸಲ ಬಂದು ಜೋರಾದ ಧ್ವನಿಯಲ್ಲಿ ಕೂಗ್ತಾರೆ, ನಿಮಗೆ ನೀರು ಬೇಕಾ, ನೀರು ಬೇಕಾ, ನೀರು ಬೇಕಾ, ವಾಟರ್ ಬೇಕಾ ಹಾಗಂತ. ಇದರ ಅರ್ಥ ಅಲ್ಲಿ ತುಂಬ ಜನ ಹತ್ತಿರದ ಜಾಗದಲ್ಲಿ 1 ಗಂಟೆ ಪ್ರಯಾಣ ಮಾಡಿರ್ತಾರೆ, 1.5 ತಾಸು ಪ್ರಯಾಣ ಮಾಡಿರ್ತಾರೆ. ಬಂದು ಪ್ರಯಾಣ ಮಾಡಿ ಅವರು ತಮ್ಮ ಕೆಲಸಕ್ಕೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಅವರಿಗೆಲ್ಲ ಸಮಸ್ಯೆ ಆಗುತ್ತೆ. ಅವರು ಒಂದು ಅರ್ಧ ಗಂಟೆ ಮಲಗೋರು ಇರ್ತಾರೆ ಟ್ರೈನಲ್ಲಿ. ನಿಮ್ಮ ಧ್ವನಿಯನ್ನು ಕೇಳಿಸಿ ಅವ್ರ ನದ್ದೆಲ್ಲ ಹಾಳಾಗುತ್ತೆ. ಜೊತೆಗೆ ವಯಸ್ಸಾದವರು ಇರ್ತಾರೆ, ಅವರು ಜಸ್ಟ್ ಊಟ ಮಾಡಿ ಯಾವುದೋ ಒಂದು BP ಶುಗರ್ ಟ್ಯಾಬ್ಲೆಟ್ ತಿಂದು ಒಂದು ಅರ್ಧ ಗಂಟೆ ಮಲಗೋರು ಇರ್ತಾರೆ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಜೊತೆಗೆ ಮಕ್ಕಳನ್ನು ಮಲಗಿಸೋದು ಈಗಿನ ಕಾಲದ ತುಂಬ ಕಷ್ಟ. ಅವ್ರಿಗೆ ಮೊಬೈಲ್ ಕೊಟ್ಟು ಅದನ್ನು ಮಾಡಿ ಇದನ್ನು ಮಾಡಿ ಹೇಗೋ ಮಾಡಿ ಫೀಡ್ ಮಾಡಿ ಅವ್ರ ಮಕ್ಕಳನ್ನು ಮಲಗಿಸೋರು ಇರ್ತಾರೆ. ಅಂಥವ್ರು ಹೇಗೋ ಮಾಡಿ ಕಷ್ಟಪಟ್ಟು ಮಲಗಿಸುವ ನಿದ್ದೆ ಬಂತು ಅಂತ ಟೈಮಲ್ಲಿ ನಿಮ್ಮದೊಂದು ಸ್ಟಾರ್ಟ್ ಆಗುತ್ತೆ. ವಾಟರ್ ಬೇಕಾ, ಮದ್ದೂರೊಡೆ ಬೇಕಾ, ತಿಂಡಿ ಬೇಕಾ, ಕಾಫಿ ಬೇಕಾ, ಸಮೋಸ ಬೇಕಾ ಅಂತ ನೀವು ಆ ಬೋಗಿ ಎಂಡಲ್ಲಿರಬೇಕಾದ್ರೆ ಈ ಬೋಗಿ ಕೇಳಿಸ್ಬೇಕು. ಅಷ್ಟು ದೊಡ್ಡ ಧ್ವನಿಯಲ್ಲಿ ನೀವು ವ್ಯಾಪಾರ ಮಾಡೋ ತಪ್ಪಲ್ಲ, ನೀವು ವ್ಯಾಪಾರ ಮಾಡಿ. ಆದರೆ ನೀವು ಮೆಲು ಧ್ವನಿಯಲ್ಲಿ ಬನ್ನಿ. ನೀವು ಬನ್ನಿ, ಹತ್ತಿರ ಬಂದಾಗ ಅವ್ರಿಗೆ ಕೇಳಿ ವಾಟರ್ ಬೇಕಾ, ಕಾಫಿ ಬೇಕಾ, ತಿಂಡಿ ಬೇಕಾ ಅಂತ ಕೇಳಿ. ಅದನ್ನು ಬದಲು ನೀವು ದೊಡ್ಡ ಧ್ವನಿಯಲ್ಲಿ ಕಿರ್ಚಿದ್ರೆ ಅವಾಗೆಲ್ಲರಿಗೂ ಸಮಸ್ಯೆ ಆಗುತ್ತೆ. ಒಂದು ಸಲ ಮಗು ಎತ್ತಂದರೆ ಮತ್ತೊಂದು 2 ತಾಸು ಬೇಕಾಗುತ್ತೆ ಹೇಳಲಿಕ್ಕೆ. ಒಂದು ಸಲ ಒಬ್ಬ ಮಲಗಿದ್ದನ್ನು ಡಿಸ್ಟರ್ಬ್ ಮಾಡಿದ ಎದ್ದರೆ ಅವನಿಗೆ ಆ ಟ್ರೈನ್ ಪೂರ್ತಿ ನಿದ್ದೆ ಬರೋಲ್ಲ. ಜೊತೆಗೆ ಮತ್ತೂ ಒಂದು ಸಮಸ್ಯೆ ಅಂದರೆ ಆ ಪ್ಯಾಸೇಜಲ್ಲಿ ಪಾಪ ಸೀಟ್ ಸಿಗದಿದೆ ಪ್ಯಾಸೇಜಲ್ಲಿ ಕೂತಿರ್ತಾರೆ, ನಿಂತಿರ್ತಾರೆ. ಅಂದರೆ ಅಷ್ಟು ರಶ್ ಇರುತ್ತೆ ಟ್ರೈನು. ಉತ್ತರ ಭಾರತ ಅಥವಾ ಮಹಾರಾಷ್ಟ್ರ ಕಡೆ ಟ್ರೈನ್ ಫೆಸಿಲಿಟಿ ತುಂಬ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಹಾಗಲ್ಲ. ಒಂದೊಂದು ಊರಿಗೆ 1, ಕಾರವಾರಿಗೆ 1, 2 ಇರುತ್ತೆ. ಮೈಸೂರಿಗೆ ತುಂಬ ಇದೆ, ಮೈಸೂರು, ಬೆಂಗಳೂರು ಮತ್ತು ಹುಬ್ಬಳ್ಳಿ ಕಡೆ ತುಂಬ ಇದೆ. ಅದರ ಬದಲಾಗಿ ಹಾಸನ ಅನೇಕ ಕಡೆ ತುಂಬ ಟ್ರೈನ್ ಫೆಸಿಲಿಟೀಸ್ ಇಲ್ಲ ಈಗಿನ ತನಕ. ಹಾಗಾಗಿ ಬರುವ ಟ್ರೈನಲ್ಲೇ ಅನೇಕ ಜನ ತುಂಬ ಜನ ರಶ್ ಇದ್ದರೂ ಕೂಡ ಪ್ರಯಾಣ ಮಾಡ್ತಾರೆ. ನೀವು ಒಮ್ಮೆ ಕಾರವಾರದಿಂದ ಅಥವಾ ಬೆಂಗಳೂರಿಂದ ಕಾರವಾರಕ್ಕೊಮ್ಮೆ ಟ್ರೈನ್ ಹತ್ತು ನೋಡಿ, 6:52 ಟ್ರೈನು. ಎಷ್ಟು ರಶ್ ಇರುತ್ತೆ ಅಂದರೆ ಅಲ್ಲಿ ಕಾಲಿಡ್ಲಿಕ್ಕೆ ಸಹ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಆ ರಶ್ಶಿನ ಪ್ಯಾಸೇಜಲ್ಲಿ ಈ ನಡೆದಾಡ್ಲಿಕ್ಕೆ ಒಂದು ಜಾಗ ಬಿಟ್ಟಿರ್ತಾರಲ್ಲ, ಆ ಪ್ಯಾಸೇಜಲ್ಲಿ 100 ಜನ, ನೀವು ಲೆಕ್ಕ ಹಾಕಿದ್ರೆ ಒಂದು ಬೋಗಿಯಲ್ಲಿ 200ರಿಂದ 300 ಜನ ಮಿಡ್ಲಲ್ಲಿ ನಿಂತಿರ್ತಾರೆ. ಅಷ್ಟು ಜನ ನಿಂತಿರುವಾಗ ನೀವು ಮಾರಾಟಗಾರರು ಹೊರಗಡೆಯಿಂದ ಬಂದು ಅಥವಾ ಆ ಮೂಲೆಯಲ್ಲಿ ನಿಂತುಕೊಂಡು ನಿಮ್ಗೆ ಯಾರಿಗಾರು ಬೇಕಾದ್ರೆ ಹೇಳಿ ನಾನು ಇಲ್ಲಿ ನಿಂತಿರ್ತೇನೆ, ನೀವು ಮತ್ತೊಬ್ಬರ ಮುಖಾಂತರ ನೀವು ತೊಗೊಳ್ಳಿ ಅಂತ ಹೇಳಿದರೆ ಅದು ಅನುಕೂಲ. ಅದರ ಬದಲಾಗಿ ನೀವು ಒಂದು ಅರ್ಧ ಗಂಟೆ ಒಳಗಡೆ ಒಂದು ಬೆಂಗಳೂರಿಂದ ಯಶವಂತಪುರ ಬರೋದ್ರೊಳಗಡೆ, ಯಶವಂತಪುರದಿಂದ ನೆಲಮಂಗಲ ಬರೋದ್ರೊಳಗಡೆ ನೀವು 10 ಸಲ ಆ ಕಡೆಯಿಂದ ಈ ಕಡೆ ದೊಡ್ಡ ಚೀಲ ತೊಗೊಂಡು ದೊಡ್ಡ ಯಾವುದಾದ್ರು ಬೇಲ್ಪುರಿ, ಸಮೋಸ ಮಿಕ್ಕಿದೆಲ್ಲ ತೊಗೊಂಡು ನೀವು ಆ ಕಡೆ ಈ ಕಡೆ ಓಡಾಡೋ ಎಷ್ಟು ಜನ ತೊಂದರೆ ಅನುಭವಿಸ್ತೀರಂತ ನೀವೇ ಯೋಚನೆ ಮಾಡಿ. ಈ ಸೂಕ್ಷ್ಮತೆಯನ್ನು ಸಂಬಂಧಪಟ್ಟ ಇಲಾಖೆಯವರು ಅಂದರೆ ರೈಲ್ವೆ ಇಲಾಖೆ ಕೂಡ ಗಮನಿಸಬೇಕು. ಈ ಎಲ್ಲದರ ಮೇಲೆ ರೈಲ್ವೆ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದೊಡ್ಡ ಹದ್ದಿನ ಕಣ್ಣನ್ನು ಇಡೋದು ಅಷ್ಟೇ ಪ್ರಾಮುಖ್ಯ ಆಗುತ್ತೆ. ಯಾಕಂದರೆ ಎಷ್ಟು ತೊಂದರೆ ಅನುಭವಿಸ್ತಾರಂತ ಒಮ್ಮೆ ನೀವು ಯೋಚನೆ ಮಾಡಿ ನೋಡಬೇಕಾಗತ್ತೆ. ಅಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಲಿ, ಯಾಕಂದರೆ ವ್ಯಾಪಾರಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಎಲ್ಲ ಪ್ರಯಾಣಿಕರು ಅಲ್ಲಿ ಸಿಗುವ ಕುರುಕುಲು ತಿಂಡಿನೋ, ಸಮೋಸನೋ, ಮದ್ದೂರೋಡಿನೋ ಅಥವಾ ಏನೋ ಕಾಫಿ ತಿಂಡಿ ಸಿಗತ್ತೆ ಅಂತ ಟ್ರೈನ್ ಹತ್ತು ಬಂದು ಕೂತ್ಕೊಂಡಿರಲ್ಲ. ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸುವ ಅನಿವಾರ್ಯತೆಯಿಂದಾಗಿ ಅವರು ಪ್ರಯಾಣಿಕರು ಬಂದಿರ್ತಾರೆ. ಹಾಗಾಗಿ ಅವರ ಅನಿವಾರ್ಯತೆಗೆ ತಕ್ಕಂತೆ ಊಟ ತಿಂಡಿ ಮಾಡಿ ಬಂದಿರ್ತಾರೆ. ಎಮರ್ಜೆನ್ಸಿಗೆ ಒಂದು ಬಿಸ್ಕಿಟ್ ಪ್ಯಾಕೆಟು ಅಥವಾ ನೀರು ಬಾಟ್ಲು ಕೇಳ್ಬೋದು, ಅಥವಾ ಊಟ ಕೇಳ್ಬೋದು. ಎಮರ್ಜೆನ್ಸಿಗೆ ಅವ್ರು ಬಂದಿರಲ್ಲ. ಹಾಗಂತ ಮಾತ್ರಕ್ಕೆ ನೀವು ಬರೋದನ್ನು ವ್ಯಾಪಾರಸ್ಥರು ಮಾಡಿ ಆ ಕಡೆಯಿಂದ ಈ ಕಡೆ ಅಡ್ಡಾಡಿ ಇಲ್ಲಿಂದ ಅಲ್ಲಿಗೆ ಅಡ್ಡಾಡಿ ಎಲ್ರಿಗೂ ತೊಂದರೆ ಕೊಟ್ಟು ಎಲ್ಲರನ್ನೂ ನಿದ್ದೆಗೆಡಿಸೋದು, ಎಲ್ಲರ ನೆಮ್ಮದಿನೂ ಹಾಳು ಮಾಡೋದು ಎಷ್ಟು ಸರಿ ಅಂತ ಒಮ್ಮೆ ಸಂಬಂಧಪಟ್ಟ ಇಲಾಖೆಯವರು ಕೂಡ ಯೋಚನೆ ಮಾಡಬೇಕು, ವ್ಯಾಪಾರಸ್ಥರು ಕೂಡ ಯೋಚನೆ ಮಾಡಬೇಕು. ವ್ಯಾಪಾರಸ್ಥರನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವ್ರಿಗೆ ವ್ಯಾಪಾರ ಆಗಬೇಕಾಗುತ್ತೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಟ್ರೈನ್ನ ಒಳಗಡೆ ವ್ಯಾಪಾರ ಮಾಡುವಂಥ ವ್ಯಕ್ತಿಗಳ ಮೇಲೆ ಒಂದು ಹದ್ದಿನ ಕಣ್ಣಿಡುವುದು ಅತ್ಯಂತ ಅನಿವಾರ್ಯವಾಗಿದೆ.